ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈಗ ಆಲ್ರೆಡಿ ಅಂಧರ ಆಗಿರುವಂತದ್ದು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಫಿಲಂ ಇಂಡಸ್ಟ್ರಿ ಅವರ ರಿಯಾಕ್ಷನ್ ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ಸ್ಪೆಷಲಿ ಅತಿ ಹೆಚ್ಚು ಚರ್ಚೆಗೀಡಾಗಿದ್ದಂಥದ್ದು ಅಂದ್ರೆ ದರ್ಶನ್ ಮತ್ತೆ ಉಮಾಪತಿ ನಡುವಿನ ವಿವಾದಗಳು ಸಾಕಷ್ಟು ಚರ್ಚೆಗೀಡಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ನ ಮಾಜಿ ಗೆಳೆಯ ಉಮಾಪತಿ ಕೌಂಟರ್ ಕೊಡ್ತಾ ಇದ್ದಾರೆ. ಹೊಲಸಿನ ಬಗ್ಗೆ ಮಾತನಾಡಿದ್ರೆ ನಮ್ಮ ಬಾಯೇ ಕೆಟ್ಬಿಡುತ್ತೆ, ಅವರವರ ತಪ್ಪಿಗೆ ಅವರವರೇ ಕರ್ಮವನ್ನ ಅನುಭವಿಸಬೇಕು ಅಂತ ಹೇಳಿದ್ದಾರೆ ಉಮಾಪತಿ. ದುಷ್ಟರನ್ನ ಕಂಡು ದೂರ ಇದ್ದರಷ್ಟೇ ಒಳ್ಳೆಯದು, ಎಲ್ಲ ನಾನೇ ಎಲ್ಲ ನಂದೇ ಅಂತ ಹೇಳ್ತಾರೆ ಅಂತ ಉಮಾಪತಿ ಅವರು ಮಾತನಾಡಿರುವಂಥದ್ದು. ಕುಡಿತದ ಚಟ ಈಗ ಚಟ್ಟ ಏರುವಂತೆ ಮಾಡ್ತಾ ಇದೆ. ಸ್ವಾಮಿಯನ್ನ ಹೀನಾಯವಾಗಿ ಸಾಯಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ ಉಮಾಪತಿ. ಆಕ್ಚುಲಿ ಕೆಲವರ ಹೇಳಿಕೆಗಳು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿತ್ತು, ಹಾಗೆ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲವನ್ನ ಹುಟ್ಟಾಕಿತ್ತು. ಬಿಕಾಸ್ ಒಂದು ದರ್ಶನ್ ಜೊತೆ ಇಷ್ಟು ದಿನ ಇದ್ದಂಥವರು, ಹಾಗೆ ಈಗ ಆಲ್ರೆಡಿ ಅವ್ರ ಜೊತೆ ಜಗಳಾಡ್ಕೊಂಡು ದೂರ ಆಗಿರುವಂಥದ್ದು ಯಾರೆಲ್ಲ ಮಾಜಿ ಗೆಳೆಯರಿದ್ದಾರೆ ಇಂಡಸ್ಟ್ರಿಯಲ್ಲಿರುವಂಥವ್ರು ಕೆಲವರು. ಸ್ಪೆಷಲಿ ಈಗ ಇಡೀ ಸ್ಯಾಂಡಲ್ವುಡ್ ಹಾಗೆ ಕರ್ನಾಟಕದ ಜನ ನೋಡ್ತಾ ಇದ್ರು ಸುದೀಪ್ ಏನು ಮಾತನಾಡ್ತಾರೆ, ಶಿವಣ್ಣ ಏನು ಮಾತನಾಡ್ಬೋದು, ಈ ರೀತಿಯಾಗಿ ಕೆಲವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇತ್ತು. ಆ ಒಂದು ಕುತೂಹಲದಲ್ಲಿ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಂತಹ ಒಬ್ಬರ ಪೈಕಿ ಉಮಾಪತಿಯವರು ಕೂಡ ಒಬ್ಬರು. ಬಿಕಾಸ್ ಉಮಾಪತಿಯವರು ದರ್ಶನ್ ಅವರ ಜೊತೆ ರಾಬರ್ಟ್ ಸಿನಿಮಾವನ್ನ ಮಾಡಿದ್ರು, ನೋಡಿದ್ರಿ ನೀವು ಕೂಡ. ಅವರಿಬ್ಬರ ನಡುವಿನ ಆಪ್ತತೆ ಯಾವ ರೀತಿಯಾಗಿತ್ತು ಅಂತ. ಅದಾದ್ಮೇಲೆ ನೋಡಿ ವಿವಾದಗಳು ಶುರುವಾಯಿತು, ಯಾವುದೋ ಒಂದು ಲೇಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ದರ್ಶನ್ ಮತ್ತೆ ಉಮಾಪತಿ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಯಿತು. ಹಾಗೆ ಮೊನ್ನೆ ಕಾಟೇರ ಸಕ್ಸಸ್ ಮೀಟ್ನಲ್ಲಿ ಹಾಗೆ ದರ್ಶನ್ ಅವರಿಗೆ 25 ವರ್ಷ ತುಂಬಿದಂಥ ಸಂಭ್ರಮದ ಸಂದರ್ಭದಲ್ಲಿ ಉಮಾಪತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಡು ಅಂತ ಒಂದು ಪದವನ್ನ ಬಳಕೆ ಮಾಡಿದ್ರು ದರ್ಶನ್ ಅವರು. ತಗಡೆ ಯಾಕೆ ಹೋಗಿ ಬಂದು ನಮ್ಮ ಹತ್ರನೇ ಗುಮ್ಮಿಸ್ಕೊಳ್ತೀಯಾ ಅಂತ ಮಾತನಾಡಿದಂಥದ್ದು. ಅದಕ್ಕೆ ಆ ಸಂದರ್ಭದಲ್ಲೇ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ರು ಉಮಾಪತಿಯವರು. ಇವತ್ತು ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ದರ್ಶನ್ ಕಸ್ಟಡಿಯಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಿರ್ಮಾಪಕ ಕಮ್ ರಾಜಕಾರಣಿ ಆಗಿರುವಂತ ಉಮಾಪತಿ ಶ್ರೀನಿವಾಸ್ ಅವರು. ಉಮಾಪತಿ ಶ್ರೀನಿವಾಸ್ ಅವರೇ ನಮಸ್ಕಾರ. ದರ್ಶನ್ ಅವರು ಇವತ್ತು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಒಬ್ಬ ಮಾಜಿ ಗೆಳೆಯನಾಗಿ ಹೇಗ್ ನೋಡ್ತಾ ಇದ್ದೀರಾ ದರ್ಶನ್ ಅವರನ್ನ ಈ ಸಂದರ್ಭದಲ್ಲಿ? ಸರ್ ಬಹಳ ಬೇಜಾರಾಗ್ತದೆ ಸರ್, ಯಾಕಂದ್ರೆ ಈ ವ್ಯಕ್ತಿಗೆ ಸಿಕ್ಕಿದ್ದಂತ ಒಂದು ಜನ ಬೆಂಬಲ ಇರ್ಬೋದು, ಜನಾಶೀರ್ವಾದ ಇರ್ಬೋದು, ಸರಸ್ವತಿ ಒಲ್ದಿದ ರೀತಿ ಬಹಳ ನನಗೆ ನಿಜವಾಗ್ಲೂ ಗೌರವಯುತವಾಗಿ ಅವರು ನಡ್ಕೋಬೇಕಾಗಿತ್ತು. ಬಟ್ ಏನೋ ಹೇಳ್ತಾರಲ್ಲ, ತಿನ್ನೋ ನನ್ನ ಕಾಲಲ್ಲಿ ಒತ್ಕೊಳ್ಳೋದು ಅಂತ ಕೆಲಸ ಮಾಡ್ಕೊಂಡ್ರು ಅಷ್ಟೇ ಸರ್. ಈ ರೀತಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಫಸ್ಟ್ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯನ್ನ ನೋಡುವಂತ ಸಂದರ್ಭದಲ್ಲಿ ಆಶ್ಚರ್ಯ ಅನಿಸ್ತಾ, ಈ ರೀತಿಯಾಗೂ ಈ ವ್ಯಕ್ತಿ ಮಾಡಿರ್ತಾರೆ ಅಂತ, ಅಥವಾ ಮಾಡಿರೋ ಸಾಧ್ಯತೆ ಇರುತ್ತೆ ಅಂತ ಅನ್ನಿಸ್ತಾ ನಿಮ್ಗೆ? ಸರ್ ನನಗಿದ್ದೇನು ಅಂದ್ರೆ ಆತನ ಕೋಪ 100% ಮಾಡಿಸಿರುತ್ತೆ, ಬಟ್ ಈತನ ಪಾತ್ರ ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಈತನ ಕೋಪ ಆ ಲೆವೆಲ್ಗೆ ಇತ್ತಲ್ಲ ಸರ್, ನೀವು ನೋಡಿದ್ರಿ, ನಾನು ನೋಡಿದ್ದೆ. ಉಮಾಪತಿ ಅವರೇ, ಈಗ ನಾವು ದರ್ಶನ್ ಅವ್ರನ್ನ ಹೇಗ್ ನೋಡ್ತಾ ಇದ್ವಿ ಅಂದ್ರೆ ತೆರೆ ಮೇಲಿದ್ದಂತ ಸಂದರ್ಭದಲ್ಲಿ, ಅಥವಾ ಹಾಗೆ ನಮ್ಮ ಚಾನೆಲ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ, ಇಂಟರ್ವ್ಯೂ ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಷ್ಟು ಮಾತ್ರ ನೋಡಿದ್ವಿ ನಾವು ದರ್ಶನ್ ಅಂತ ಬಂದಾಗ. ಈಗ ನೀವು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂಥವ್ರು, ಅವ್ರ ಜೊತೆ ಚಿತ್ರವನ್ನ ಮಾಡಿದ್ದೀರಾ, ಅದರ ಜೊತೆ ಅವ್ರ ಜೊತೆ ಎಲ್ಲ ಕಡೆ ಈಗ ಬೈಕಲ್ಲಿ ಟ್ರಿಪ್ ಎಲ್ಲ ಹೋಗಿದ್ದನ್ನ ಕೂಡ ನಾವು ನೋಡಿದ್ವಿ. ಈ ಸಂದರ್ಭದಲ್ಲಿ ಹೇಗಿರ್ತಾ ಇದ್ರು ದರ್ಶನ್ ಅವರ ಸ್ವಭಾವದ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಒಳ್ಳೆ ಮೂಡಲ್ಲಿ ಇದ್ದಾಗ ಒಂಥರ ಈ ಚಿಕ್ಕ ಮಕ್ಳು ಆಡ್ತಾರೆ ಗೊತ್ತಾ, ಎಳೆ ಮಕ್ಳು ಆಡ್ದಂಗೆ ಆಡ್ತಾ ಇದ್ದು, ತುಂಬಾ ಕ್ಲೋಸ್ ಆಗಿ ಗೇಲಿ ಮಾಡಿಕೊಂಡು, ಅವ್ರಿಗೆ ಯಾರು ಕಾಲು ಹೇಳಿದ್ರು ತಮಾಷೆಯಾಗಿ ತಗೊಂಡು ಬಹಳ ಇದ್ರಲ್ಲಿರೋರು. ಸ್ವಲ್ಪ ಮೂಡ್ ಬದಲಾಗ್ತದೆ ಅಂತ ಇದ್ದಂಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇತ್ತು. ಆಮೇಲೆ ಅದ್ರ ನಂತರ ಇವರೆಲ್ಲ ಸ್ವಲ್ಪ ಮದ್ಯಪಾನ ಮಾಡಿದಾಗ ಯಾರನ್ನ ಬಂದು ಕಿವಿಯಲ್ಲಿ ಏನಾದ್ರು ಹೇಳ್ಬಿಟ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳೋರು ಸರ್, ಇತ್ತಾಳೆ ಕಿವಿ ತರ. ಬಟ್ ನನ್ನ ಪ್ರಕಾರ ಮನುಷ್ಯನ ಬಗ್ಗೆ ನನ್ನ ಗೌರವ ಅಂತೂ ಇಟ್ಕೊಂಡಿದ್ದೆ ಸರ್. ಹೌದೌದು, ಇತ್ತಾಳೆ ಕಿವಿ ಅಷ್ಟಿಷ್ಟು ಇತ್ತಾಳೆ ಅಲ್ಲ ಸರ್, ಟನ್ಗಟ್ಲೆ ಇತ್ತಾಳೆ ಕಿವಿ, ಆ ಮಟ್ಟಕ್ಕೆ.
ಹೇಗ್ ನಿಮ್ದು ಆಕ್ಚುಲಿ ಕ್ಲಾರಿಫೈನು ಮಾಡ್ಕೊಳ್ಳಲ್ಲ. ಇನ್ನೊಂದೇನು ಅಂದ್ರೆ ಏನಾದ್ರು ಆದಾಗ್ಲೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಳಲ್ಲ. ನಿಮ್ಮ ಮತ್ತೆ ದರ್ಶನ್ ಅವರ ಕಾಂಟ್ಯಾಕ್ಟ್ ಹೇಗೆ ಬೆಳೆದಿದ್ದು? ಯಾಕೆಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ನೀವು ಕನೆಕ್ಟ್ ಆಗ್ಲಿಕ್ಕೂ ಮುಂಚೆ ರಾಜ್ಯದ ಜನ ದರ್ಶನ್ ಕೊಲೆ ಆದಂಥ ಅಂದರೆ ದರ್ಶನ್ ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾದ ಸಂದರ್ಭದಲ್ಲಿ ಕೆಲವರ ಹೇಳಿಕೆಗಳನ್ನು ತುಂಬ ನಿರೀಕ್ಷೆ ಮಾಡ್ತಾ ಇದ್ರು, ಕುತೂಹಲದಿಂದ ನೋಡ್ತಾ ಇದ್ರು ಅಂತ. ಇದು ಸುದೀಪ್ ಆಗಿರ್ಬೋದು, ಇನ್ನು ಕೆಲವು ಪ್ರಮುಖ ನಟರು ಹಾಗೆ ಚಿತ್ರರಂಗದವರು ಏನು ಹೇಳ್ತಾರೆ ಅಂತ. ಅದರ ಸಾಲಿನಲ್ಲಿ ಉಮಾಪತಿ ಶ್ರೀನಿವಾಸ್ ಅವರ ಹೇಳಿಕೆ ಕೂಡ ಏನಾಗಿರುತ್ತೆ ಅನ್ನುವಂಥದ್ದನ್ನು ಅಷ್ಟೇ ಗಂಭೀರವಾಗಿ ಕಾದು ನೋಡ್ತಾ ಇದ್ರು. ಇವತ್ತು ನೀವು ಮಾತನಾಡ್ತಾ ಇದ್ದೀರಾ, ಚಿತ್ರರಂಗಕ್ಕೂ ಕೂಡ ಇದು ಯಾವ ರೀತಿಯಾಗಿ ಹೊಡ್ತಾ ಬಿದ್ದಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮಾತನಾಡ್ತೀನಿ ನಾನು. ಬಟ್ ನಿಮ್ಮಿಬ್ಬರ ನಡುವಿನ ಕಾಂಟ್ಯಾಕ್ಟ್ ಹೇಗಿತ್ತು? ನೀವು ಜೊತೆಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಇದೇ ರೀತಿಯಾಗಿ ರೂಢಾಗಿ ನಡ್ಕೊಂಡಿದ್ದನ್ನ ಗಮನಿಸಿದ್ದೀರಾ ನೀವು? ಸರ್ ನಡ್ಕೊಂಡಿದ್ರು. ಇವಾಗ ಸರ್ ಮನುಷ್ಯ ಅಂದಮೇಲೆ ಕೋಪ ತಾಪಗಳು ಬಂದೇ ಬರ್ತವೆ ಸರ್. ಅದನ್ನ ಕೋಪ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇರಬೇಕಾಗ್ತದೆ ಸರ್. ಇಲ್ಲ ನನ್ನ ಆಡ್ದಂಗೆ ಆಡ್ತೀನಿ, ನಡೆದಂಗೆ ನಡ್ಕೋತೀನಿ ಅಂದ್ರೆ ಸಾರ್ವಜನಿಕರ ಜೀವನದಲ್ಲಿ ಸ್ವಲ್ಪ ಎಚ್ಚರದಿಂದ ನಡಿಬೇಕಾಗ್ತದೆ ಸರ್. ನಮ್ಮ ಜೊತೆಲಿ ಇರಬೇಕಾದ್ರೆ ಎಲ್ಲ ತುಂಬಾ ನಮಗೆ ಬುದ್ಧಿವಾದನೂ ಹೇಳಿದ್ದಾರೆ. ನಮ್ಮ ಒಂದು ಯಾವ್ದಾನ ಮಾರಲಿ ಡೌನ್ ಇದ್ದಾಗ ನಮ್ಮ ಜೊತೆಲಿ ನಿಂತು ಇದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಏನೋ ಮನುಷ್ಯ ಕೆಳಗಡೆ ಬಿದ್ದಿದ್ದಾರೆ ಅಂತ ನಾವು ಮಾತಾಡ್ತಾ ಇಲ್ಲ ಸರ್. ಏನಿದೆ ಸತ್ಯ ಅಸತ್ಯತೆ ಬಗ್ಗೆ ನಾವು ನೇರವಾಗಿ ಮಾತಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾನೇನು ಈ ಹಿಂದೆನೋ ನಾನು ಹೇಳಿದ್ದೀನಿ, ಯಾವುದಕ್ಕೂ ನಾನು ಬಗ್ಗೋ ಮಗ ಅಲ್ಲ. ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ನಾವೇನಿದ್ರು ಯಾರಿಗಾದ್ರೂ ಈಲ್ಡ್ ಆಗ್ತೀವಿ ಸರ್. ಇಲ್ಲ ದೊಡ್ಡವರು ಚಿಕ್ಕವರು ಅಂತಿದ್ದಾಗ ಅವ್ರಿಗೆ ಪ್ರೀತಿಯಲ್ಲಿ ತಲೆ ಬಾಗ್ತೀವಿ ಸರ್. ಯಾರಿಗೋ ಭಯ ಪಡಬೇಕು, ಇನ್ನೊಂದು ಮಾಡಬೇಕು, ನಾವೇನು ಆ ಥರದ ಕೆಲಸಗಳು ಮಾಡಿಲ್ಲ ಸರ್. ಬಟ್ ಒಂದಂತೂ ಸತ್ಯ ಸರ್, ಈತನ ದುಶ್ಚಟ ಈತನ ಈ ಸ್ಥಾನಕ್ಕೆ ಕರ್ಕೊಂಡು ಬಂತು. ಬಟ್ ಈತನ ಗುಣ ಅದಲ್ಲ ಸರ್. ಈತನ ಗುಣ ಹೆಂಗೆ ಅಂದ್ರೆ ಸ್ವಲ್ಪ ಸೋಲೋದು, ಪ್ರೀತಿ ವಿಶ್ವಾಸಕ್ಕೆ ಮಣಿಯೋದು, ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಜೊತೆಲಿ ನಿಲ್ಲೋದು, ಆ ಥರದೊಂದು ಗುಣ. ಬಟ್ ಕ್ರಮೇಣ ಯಾಕೆ ಈ ರೀತಿ ಬದಲಾದ್ರು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ಒಂದು ಪ್ರಶ್ನೆ. ಬಟ್ ನನಗೆ ಅವತ್ತು ಒಂದು ಕನ್ಫರ್ಮೇಶನ್ ಇತ್ತು ಸರ್. ಏನು ಅಂದ್ರೆ ಈತನ ಕೋಪದಿಂದ, ಈತನ ದುಡುಕು ಸ್ವಭಾವದಿಂದ ಏನೋ ಒಂದು ತೊಂದರೆ ಮಾಡ್ಕೋತಾರೆ ಅನ್ನೋದೊಂದಿತ್ತು. ಬಟ್ ಈ ರೀತಿ ಇನ್ನೊಬ್ಬರಿಗೆ ಮಾರ್ಕ ಆಗ್ತಾರೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಸರ್. ಎಚ್ಚರಿಸೋರು ಯಾರು ಇರ್ಲಿಲ್ವಾ? ಅವ್ರ ಸುತ್ತಮುತ್ತ ಕಟ್ಕೊಂಡಿದ್ದಂಥ ಗ್ಯಾಂಗ್ ಇಂದಾನೆ ಇವತ್ತು ದರ್ಶನ್ ಹಿಂಗ್ ನಿಂತ್ಕೊಂಡಿದ್ದಾರೆ, ಇಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ನೀವು ಕೂಡ ನೋಡಿದ್ದೀರಾ? ಅದೇ ಅನ್ಸುತ್ತಾ? ಸರ್ ಇವಾಗ ನಾನು ಹೇಳೋದಿಷ್ಟೇ ಸರ್. ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಸುತ್ತಮುತ್ತ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ನಮ್ಗೆ ಆ ವಿವೇಚನೆ ಇರಬೇಕು ಸರ್. ಯಾರನ್ನ ಹಂತಕ್ಕವರೆಗೂ ನಾವು ಕೇಳಬೇಕು, ಕೇಳಬಾರ್ದು ಅನ್ನೋದ್ರ ಬಗ್ಗೆ. ಬಟ್ ಅವ್ರನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ರೆ ಇವಾಗ ಜೈಲ್ಗೆ ಹೋಗೋದು ಆಯ್ತು ಸರ್, ಅವ್ರು ಹೋಗ್ಬಿಟ್ಟು ಬರ್ತಾರೆ. ಅವ್ರಿಗೇನು ಅವ್ರ ಕುಟುಂಬದವ್ರು ಬೇಜಾರು ಮಾಡ್ಕೊಂಡಿರ್ಬೋದು, ಅವ್ರಿಗೇನು ಅನ್ಸಲ್ಲ. ಬಟ್ ಈ ವ್ಯಕ್ತಿ ಜೀವನ ಆಳ ಸರ್. ಈತನ್ನ ನಂಬ್ಕೊಂಡಿರೋರೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ? ಒಂದು ಸಿನಿಮಾ ಅರ್ಧಂಬರ್ಧ ಆಯ್ತು. ಆ ನಿರ್ಮಾಪಕರ ಕತೆ ಏನು ಸರ್? ಅಡ್ವಾನ್ಸ್ ಕೊಟ್ಟಿರೋ ನಿರ್ಮಾಪಕರುಗಳ ಕತೆ ಏನು? ಅದು ಬಿಟ್ಟು ಕೂಡ ಆಯ್ತು, ದುಡ್ಡು ನಾವು ಸಂಪಾದನೆ ಮಾಡ್ತೀವಿ ಸರ್. ಹೋಗಿರೋ ಜೀವಗಳನ್ನ ತರೋಕ್ ಸಾಧ್ಯ ಇದೆಯಾ ಸರ್? ಒಂದು ರೇಣುಕಾ ಸ್ವಾಮಿ ಇರ್ಬೋದು, ಇನ್ನೊಂದು ಅನು ಕುಮಾರ್ ಅವರ ತಂದೆ ಇರ್ಬೋದು. ನಿಜವಾಗ್ಲೂ ಅಮಾಯಕ ಜೀವ ಬಲಿಯಾದವಲ್ಲ. ನಾನು ಹೇಳೋದು ಆ ಜೀವನ್ ತಂದ್ಕೊಡಂಗಿದ್ರೆ ಹೇಳಿ, ನಮ್ಮ ಆಸ್ತಿ ಗೀಸ್ತಿ ಎಲ್ಲ ಬರೆದು ಕೊಟ್ಬಿಡೋಣ ಸರ್.